ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 14 ಡಿಸೆಂಬರ್ 2025. ಅವ್ಯಕ್ತವಾಣಿ ರಿವೈಸ್ ಕೋರ್ಸ್ ಒರಿಜಿನಲ್ ಡೇಟ್ 18 ಫೆಬ್ರವರಿ 2008. ಅವ್ಯಕ್ತ ಮುರಳಿಯ ಟೈಟಲ್ ವಿಶ್ವ ಪರಿವರ್ತನ್ के लिए ಶಾಂತಿ की ಶಕ್ತಿ का ಪ್ರಯೋಗ करो. ವಿಶ್ವ ಪರಿವರ್ತನೆಗಾಗಿ ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಮಾಡ್ರಿ. ವಿಶ್ವ ಪರಿವರ್ತನೆ ಆಗೋದಕ್ಕಾಗಿ ಶಾಂತಿಯ ಶಕ್ತಿಯ ಪ್ರಯೋಗವನ್ನು ಹೇಗೆ ಮಾಡೋದು? ಶಾಂತಿಯ ಶಕ್ತಿ ಅಂದ್ರೇನು? ಯಾವುದು ಡ್ರಾಮಾದ ಎಲ್ಲ ಮಾತಿನಿಂದ ಪರಿ ಆದಮೇಲೆ, ಡ್ರಾಮಾನು ಮುಗಿದ ಮೇಲೆ, ರೋಲ್ ಸಮಾಪ್ತ ಆದಮೇಲೆ ಏನು ಮುಂದುವರಿತದೋ ಅಥವಾ ಉಳಿತದೋ ಅದೇ ಸೈಲೆನ್ಸ್. ಆತ್ಮನ ಮೂಲ ಸ್ಥಿತಿಯೇ ಶಾಂತಿ. ಜ್ಞಾನದ ಚಿಂತನೆಯಲ್ಲೂ ಕೂಡ ನಾವು ಸಂಪೂರ್ಣ ಸೈಲೆನ್ಸ್ನ ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಸೈಲೆನ್ಸ್ನ ಸ್ಥಿತಿಯನ್ನು ತಲುಪಲಿಕ್ಕೆ ನಾಲೆಜ್ ಅವಶ್ಯಕತೆ ಇದೆ. ಯಾಕಂದರೆ ನಾಲೆಜಲ್ಲಿ, ಬಾಬಾ ಹೇಳುವ ಜ್ಞಾನದಲ್ಲಿ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ಇದೆ. ಅಂದರೆ ಬಾಬಾ ಪಾಸ್ಟಲ್ಲಿ ನಮ್ಮ ಜೀವನ ಚರಿತ್ರೆಯನ್ನು, ರೋಲ್ನ ಕಥೆಯನ್ನು, ಇತಿಹಾಸವನ್ನು ಹೇಳ್ತಾರೆ. ಹಾಗೂ ಫ್ಯೂಚರ್ನಲ್ಲಿ ಏನಾಗಬೇಕಾಗಿದೆ ಅದನ್ನು ಹೇಳ್ತಾರೆ. ಪಾಸ್ಟ್ ಮತ್ತು ಫ್ಯೂಚರ್ ಇವು ಡ್ರಾಮಾದೊಳಗದವು. ಸಮಯ ಡ್ರಾಮಾದೊಳಗಿದೆ, ಆತ್ಮ ಸಮಯಾತೀತಿದೆ, ಕಾಲಾತೀತಿದೆ. ಅಕಾಲ ಮೂರ್ತ ಆತ್ಮ ಅರ್ಥಾತ್ ಸಮಯ ಸೇ ಪರೆ. ಸಮಯ ಎಲ್ಲಿದೆ? ಡ್ರಾಮಾದೊಳಗಿದೆ. ಅರ್ಥಾತ್ ಯಾರ ಬುದ್ಧಿಯಲ್ಲಿ ಡ್ರಾಮಾದ ಜಗತ್ತು, ಡ್ರಾಮಾದ ಮಾತುಗಳು, ಡ್ರಾಮಾದೊಳಗಿನ ಈ ಜೀವನ ಚರಿತ್ರೆ ಇದು ಬುದ್ಧಿಯಲ್ಲಿ ಬರ್ತಾ ಇರ್ತದೋ ಅವರು ಎಂದಿಗೂ ಕೂಡ ಸೈಲೆನ್ಸ್ನ ಅನುಭವ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾರು ಈ ಡ್ರಾಮಾದಿಂದ, ರೋಲ್ನ ಮನಸ್ಸಿನ ಸಂಕಲ್ಪದಿಂದಲೂ ಪರೆಯಾಗಿರುವಂತಹ ಪ್ರೆಸೆಂಟ್ ಮೂಮೆಂಟ್ ಏನಿದೆ ಅದೇ ಶಾಂತಿ. ಆ ಶಾಂತಿ ಎಷ್ಟು ನೀವು ಅನುಭವ ಮಾಡ್ತೀರಿ, ನಿಮ್ಮ ಮೂಲ ಆತ್ಮ ಆಗಿರುವ, ನಿರಾಕಾರ ಆಗಿರುವ, ಸಂಪೂರ್ಣ ಶಾಂತ ಆಗಿರುವ ಅನುಭವವನ್ನು ಇದೇ ಸಾಕಾರ ಜೀವನದಲ್ಲಿ ಎಷ್ಟು ಅನುಭವ ಮಾಡ್ತೀರಿ, ಹಾಗೂ ಎಲ್ಲರೊಳಗೂ ಕೂಡ ಎಲ್ಲರ ರೋಲ್ ಒಳಗೆ ಗುಪ್ತವಾಗಿರುವಂತಹ ಆ ಶಾಂತ ಸ್ವರೂಪ ಸೈಲೆನ್ಸ್ ಆತ್ಮನನ್ನು ನೋಡ್ತೀರಿ, ಈ ಶಾಂತಿಯ ಶಕ್ತಿಯ ಪ್ರಯೋಗ ಆಗ್ತದೆ. ಶಾಂತಿಯ ಶಕ್ತಿ ಪ್ರಯೋಗದಿಂದ ಮಾತ್ರ ವಿಶ್ವ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ವಿಶ್ವ ಪರಿವರ್ತನೆ ಅಂದ ತಕ್ಷಣ ನಮಗೆ ಹೀಗೆ ಅನ್ನಿಸ್ತದ, ವಿಶ್ವ ಈ ಸಮಯದಲ್ಲಿ ಏನು ಕಲಿಯುಗ ಇದೆ, ಇದು ಬದಲಾಗಿ ಸತ್ಯುಗ ಆಗ್ತದೆ ಅಂತ. ಇದೆಲ್ಲ ಮಾಡುವಂಥದ್ದು ಡ್ರಾಮಾದೊಳಗಿನ ಪ್ರತಿ ಘಟನೆ, ಪ್ರತಿ ದೃಶ್ಯ, ಪ್ರತಿಯೊಂದು ಮಾತು ಪ್ರೀ ರೆಕಾರ್ಡೆಡ್ ಇದೆ. ಮಾಡಲ್ಪಟ್ಟಂತಹ ಡ್ರಾಮಾ, ಅದರಲ್ಲಿ ಪರಿವರ್ತನೆ ಮಾಡುವಂಥದ್ದು ಏನೂ ಇಲ್ಲ. ಪರಿವರ್ತನೆ ಏನಾಗಬೇಕಾಗಿದೆ? ಈ ಮನಸ್ಸಿನಿಂದಲೇ ಸಂಕಲ್ಪಿಸಿ ಸೃಷ್ಟಿ ಅಂತಾರೆ ಬಾಬಾ. ವಿಶ್ವ ಪರಿವರ್ತನೆ ಆಗೋದು ಹೇಗೆ? ಸಂಕಲ್ಪದಿಂದ. ಯಾಕೆ ಅಂತಂದರೆ ಈ ಸಂಕಲ್ಪದಿಂದ, ಒಳಗಿರುವ ಸಂಕಲ್ಪಗಳೇ ಮ್ಯಾನಿಫೆಸ್ಟ್ ಆಗಿ ಹೊರಗಿನ ಜಗತ್ತಾಗಿದೆ. ಈ ಹೊರಗಿನ ಜಗತ್ತು ಕಲಿಯುಗದ ರೂಪದಲ್ಲಿ ತಯಾರಾಗಲಿಕ್ಕೆ ತಮ್ಮ ಸಂಕಲ್ಪನೆ ಕಾರಣ. ಹೀಗಾಗಿ ಬಾಬಾ ಹೇಳ್ತಾರೆ, ಈ ವಿಶ್ವ ಪರಿವರ್ತನೆ ಆಗಬೇಕು ಅಂತಂದರೆ ಮತ್ತೆ ಅದೇ ಶುಭ ಶಕ್ತಿಶಾಲಿ ಸಂಕಲ್ಪಗಳನ್ನು ಮಾಡಬೇಕಾಗ್ತದ. ಸಂಕಲ್ಪ ಅಂದರೆ ಈ ರೋಲ್ ಯಾವಾಗಲೂ ಏನು ಸಂಕಲ್ಪ ಮಾಡ್ತದ ಆ ಸಂಕಲ್ಪಗಳ ಮಾತಲ್ಲ. ಆತ್ಮನೊಳಗೆ ಮೂಲ ಮನಸ್ಸಿದೆ, ಒರಿಜಿನಲ್ ಮನಸ್ಸು ಅರ್ಥಾತ್ ಸತ್ಯೋಗಿ ಮನಸ್ಸು, ಶುದ್ಧ ಮನಸ್ಸು. ಆ ಮನಸ್ಸಿನಿಂದ ಮಾಡುವಂಥ ಶುಭ ಭಾವದಿಂದ, ಶುಭ ಸಂಕಲ್ಪದಿಂದ, ಸೈಲೆನ್ಸ್ನ ಶಕ್ತಿಯಿಂದ ನಮ್ಮೊಳಗೆ ಮನಸ್ಸಿನಲ್ಲಿ ತಯಾರಾಗಿರುವಂತಹ ಕಲಿಯುಗ ಏನಿದೆ ಅದು ಪೂರಾ ವಿನಾಶ ಆಗ್ತದ. ವಿನಾಶ ಆಗಿ ಪರಿವರ್ತನೆ ಆಗ್ತದ. ಸತ್ಯುಗದ ಸ್ವಭಾವ, ಸಂಸ್ಕಾರ, ಸತ್ಯುಗಿಯ ಸ್ಕ್ರಿಪ್ಟ್ ಮತ್ತೆ ರೀಓಪನ್ ಆಗ್ತದೆ. ಇದಕ್ಕಂತಾರೆ ಬಾಬಾ ವಿಶ್ವ ಪರಿವರ್ತನೆ. ವಿಶ್ವ ಪರಿವರ್ತನೆ ಅಂದರೆ ಕೇವಲ ಈ ಚರ್ಮದ ಕಣ್ಣಿಗೆ ಕಾಣುವಂತಹ ಈ ವಿಶಾಲ ವಿಶ್ವ ಪೃಥ್ವಿಯಲ್ಲಿ ಆಗುವ ಪರಿವರ್ತನೆ ಭೌಗೋಳಿಕ ಮತ್ತು ಐತಿಹಾಸಿಕ, ರಾಜಕೀಯ,
ಸಾಮಾಜಿಕ ಏನು ಪರಿವರ್ತನೆ ಆಗ್ತಾ ಇದ್ದಾವ, ಈ ಪರಿವರ್ತನೆಯ ಮಾತು ಹೇಳ್ತಿಲ್ಲ ಬಾಬಾ. ಇದೆಲ್ಲ ಡ್ರಾಮಾನುಸಾರ ನಡೀತದೆ. ಆದರೆ ತಮ್ಮ ಮನಸ್ಸಿನಲ್ಲಿ ನಡೆಯುವ ವಿಚಾರನೂ ಕೂಡ ಡ್ರಾಮಾ ಅನುಸಾರ. ಆದರೆ ಆ ಮನಸ್ಸಿನಲ್ಲಿ ನಡೆಯುವಂತಹ ಏನೆಲ್ಲ ವಿಚಾರಗಳಿವೆ ಅವು ಮರ್ಜ್ ಮಾಡಬೇಕಾಗಿದೆ ಜ್ಞಾನದ ಬಲದಿಂದ, ಸೈಲೆನ್ಸ್ನ ಬಲದಿಂದ, ಅರ್ಥಾತ್ ಶಾಂತಿಯ ಶಕ್ತಿಯಿಂದ ವಿಶ್ವ ಪರಿವರ್ತನೆಯನ್ನ ತಾವು ಮಕ್ಕಳಿಗ ಮಾಡಬೇಕಾಗಿದೆ. आज बाप दादा अपने विश्व परिवर्तक बाबा की आशाओं के दीपक बच्चों को चारों ओर देख हर्षित हो रहे हैं. ಈ ದಿನ ಬಾಪ್ ದಾದಾರವರು ವಿಶ್ವ ಪರಿವರ್ತನೆಗೆ ನಿಮಿತ್ತ ಆಗಿರುವಂತಹ ಬಾಬಾರವರ ಆಶಾ ದೀಪವನ್ನು ಬೆಳಗಿಸುವಂತಹ ಮಕ್ಕಳನ್ನು ನೋಡಿ ಬಹಳ ಹರ್ಷ ಆಗ್ತಾ ಇದೆ. ಬಾಬಾ ಗೊತ್ತಿದೆ, ಬಚ್ಚೋಂ ಕಾ ಬಾಬಾ ಸೆ ಅತಿ 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 ಪ್ಯಾರ ಹೈ. ಎಲ್ಲ ಮಕ್ಕಳ ಮೇಲೆ, ಮಕ್ಕಳು ಅಂದರೆ ಆತ್ಮನ ಮೇಲೆ, ಆತ್ಮಗಳ ಮೇಲೆ ಬಾಬಾರವ್ರದ್ದು ಬಹಳ ಪ್ರೀತಿ ಇದೆ. और बाप दादा का भी हर बच्चों के साथ पदम गुणा से भी ज़्यादा प्यार है. ಮಕ್ಕಳದು ಕೂಡ ಬಾಬಾರವ್ರ ಮೇಲೆ ಪದಮ ಗುಣಕ್ಕಿಂತಲೂ ಹೆಚ್ಚು ಪ್ರೇಮ ಇದೆ. और यह प्यार तो सदा ही संगम में मिलना ही है. ಈ ಅವಿನಾಶಿ ಪರಮಾತ್ಮ ಪ್ರೇಮ ಅಥವಾ ಪರಮಾತ್ಮನ ಪ್ರತಿಯಾಗಿರುವಂತಹ ಮಕ್ಕಳ ಪ್ರೇಮ ಈ ಸಂಗಮ ಯುಗದಲ್ಲಿ ಇಲ್ಲೇ ಸಿಗುವಂಥದ್ದಿದು. ಯಾಕೆಂದರೆ ಸತ್ಯುಗದಲ್ಲಂತೂ ಪರಮಾತ್ಮ ಪ್ರೇಮ್ ಸಿಗೋದಿಲ್ಲ ಡ್ರಾಮಾ ಅನುಸಾರ. ಪರಂಧಾಮದಲ್ಲಿ ಕೂಡ ಬಾಬಾನ ಜೊತೆಯಲ್ಲಿದ್ದೇ ಭಗವಂತನ ಪ್ರೇಮದ ಅನುಭವ ಮಾಡಲಿಕ್ಕಾಗೋದಿಲ್ಲ ವಿದೌಟ್ ಆರ್ಗನ್ಸ್, ಮೈಂಡ್. ಈಗ ಬಾಬಾ ಹೇಳ್ತಾರೆ, ಈಗನೇ ಆ ಮನಸ್ಸು ಇದೆ, ತಮಗೆ ಶರೀರ ಕರ್ಮೇಂದ್ರಿಯಗಳದವತ್ತಂದಮೇಲೆ ಆ ಪರಮಾತ್ಮನ ಆ ಸತ್ಯ ಪ್ರೇಮ ಇದೆಯಲ್ಲ, ಆ ಪ್ರೇಮ, ಆ ಶಕ್ತಿ, ಆ ಸ್ನೇಹ ಕೇವಲ ಇದೇ ಸಮಯದಲ್ಲಿ ಮಾತ್ರ ಸಿಗ್ತದೆ ಅನುಭವ ಮಾಡಲಿಕ್ಕೆ. बाप दादा जानते हैं जैसे जैसे समय समीप आ रहा है उसी प्रमाण हर एक बच्चों के दिल में संकल्प, ये उमंग उत्साह है कि अभी कुछ करना ही है. ಸಮಯವನ್ನು ನೋಡಿ, ಸಮಯದ ಸಮೀಪತೆ ಅಂದರೆ ಈ ರೋಲ್ ಎಂಡ್ ಆಗುವಂತಹ ಸಮಯ. ರೋಲ್ ಎಂಡ್ ಆದಮೇಲೆ ಜಗತ್ ಎಂಡ್ ಆದ್ರೇನು, ಎಂಡ್ ಆಗದೆ ಇದ್ರೇನು. ಅದಕ್ಕೆ ಸಮಯದ ಸಮೀಪತೆ ಅಂದರೆ ಈ ಪಾತ್ರ ನಾಟಕದ ರೋಲ್ ಎಂಡ್ ಆಗುವಂಥ ಟೈಮ್. ಈ ಸಮಯ ಅನುಸಾರ ಮಕ್ಕಳ ಸಂಕಲ್ಪದಲ್ಲಿ ಉಮಂಗ ಉತ್ಸಾಹ ಬರ್ತಾ ಇದೆ, ಏನಾದರೂ ಮಾಡಬೇಕು ಅಂತ. ಲೌಕಿಕದಲ್ಲೂ ಇರ್ತದೆ, ಶರೀರ ಬಿಡೋದ್ರೊಳಗೆ, ಜೀವನ ಸಮಾಪ್ತ ಆಗೋದ್ರೊಳಗೆ ಒಂದೇನರೆ ಅಂಥದ್ದು ಮಾಡಿ ಹೋಗಬೇಕು ಅಂತ. ಹಾಗೆ ಮಕ್ಕಳಲ್ಲೂ ಕೂಡ ಹಾಗನಿಸ್ತಿದೆ ಅಂತ. ಕ್ಯೂಂಕಿ ದೇಖ್ ರಹೆ ಹೇ हो कि आज की तीनों सत्ताಯ ಆದಿ ಅತಿ ಹಲ್ಚಲ್ ಮೇ ಹೇ. ಬಾಬಾ ಹೇಳ್ತಾರೆ, ಈ ಮೂರು ಶಕ್ತಿಗಳು ಭಾಳ ಹಲ್ಚಲ್ನಲ್ಲಿವೆ. धर्म सत्ता, चाहे राज्य सत्ता, चाहे साइंस की शक्ति. साइंस भी अभी प्रकृति को बाबा ಹೇಳ್ತಾರೆ ಮೂರು ಶಕ್ತಿಗಳು, ಸೈನ್ಸ್ನ ಶಕ್ತಿ, ರಾಜಕೀಯ ಶಕ್ತಿ, ರಾಜ್ಯ ಶಕ್ತಿ ಹಾಗೂ ಧಾರ್ಮಿಕ ಶಕ್ತಿ. ಸೈನ್ಸ್ ಬಲ, ವಿಜ್ಞಾನ ಬಲ ಹಾಗೂ ರಾಜಕೀಯ ಬಲ, ಇವು ಮೂರು ಬಹಳ ಹಲ್ಚಲ್ಲೊಳಗದವಂತಾರೆ ಬಾಬಾ. साइंस भी अभी प्रकृति को यथार्थ रूप में चला नहीं सकती. ಸೈನ್ಸ್ ಪ್ರಕೃತಿಯನ್ನು ಯಥಾರ್ಥ ರೂಪದಲ್ಲಿ ನಡೆಸಲಿಕ್ಕೆ ಆಗ್ತಾ ಇಲ್ಲ. ಯಹಿ कहते होना ही है क्योंकि साइंस की सत्ता ಪ್ರಕೃತಿ ದ್ವಾರ ಕಾರ್ಯ करती है. ಅನ್ಕೋತಾರ ಇದು ಆಗಲೇಬೇಕು ಅಂತ. ಯಾಕಂದರೆ ಸೈನ್ಸ್ ಪ್ರಕೃತಿ ಜೊತೆಗೆ ಕನೆಕ್ಟ್ ಇದೆ. ಪ್ರಕೃತಿಯ ಮೂಲಕವೇ ಸೈನ್ಸ್ನ ಶಕ್ತಿಯ ಪ್ರಯೋಗ ಅವರು ಮಾಡ್ತಾ ಇದ್ದಾರೆ. तो साइंस के साधन होते, प्रयत्न करते भी प्रकृति अभी कंट्रोल में नहीं है. ಸೈನ್ಸ್ನ ಇಷ್ಟೆಲ್ಲ ಸಂಶೋಧನೆಗಳು, ಉಪಕರಣಗಳು, ಅನೇಕ ರೀತಿಯ ಸಾಧನಗಳಿದ್ದೂ ಕೂಡ ಮತ್ತೆ ಪ್ರಕೃತಿ ಈಗ ಎಷ್ಟೆಲ್ಲ ಪ್ರಯತ್ನ ಮಾಡಿಯೂ ಕೂಡ ಪ್ರಕೃತಿ ಕಂಟ್ರೋಲ್ ಮೀರ್ತಾ ಇದೆ. ಅದು ಭೂಕಂಪನೇ ಇರ್ಬೋದು, ಅತಿ ಚಳಿ, ಅತಿ ಮಳೆ, ಅತಿ ರೋಗ, ಅತಿಯಾದಂತಹ ಈ ಒಂದು ತಾಪಮಾನ. ಬಾಬಾ ಹೇಳ್ತಾರೆ ಪ್ರಕೃತಿ ಬಹಳ ಅತಿಯಲ್ಲಿ ಹೋಗ್ತಾ ಇದೆ, ಕಂಟ್ರೋಲ್ನಲ್ಲಿಲ್ಲ. ಬಡ್ತೆ ಜಾಯಂಗೆ, ಇನ್ನೂ ಪ್ರಕೃತಿ ಹಲ್ಚಲ್ ಏನಾಗ್ತದ, ಹೆಚ್ಚಾಗ್ತಾನೆ ಹೋಗ್ತದೆ. ಕ್ಯೂಂಕಿ ಪ್ರಕೃತಿ ಮೇ ಬಿ ಅಭಿ ಆದಿ ಸಮಯಕ್ಕೆ ಶಕ್ತಿ ನಹಿ ರಹಿ ಹೇ. ಪ್ರಕೃತಿಯಲ್ಲಿ ಆದಿ ಸಮಯದ ಏನು ಶಕ್ತಿ ಇತ್ತು, ಬಲ ಇತ್ತು, ಅದು ಪ್ರಕೃತಿಯಲ್ಲಿ ಈಗಿಲ್ಲ. ಐಸೆ ಸಮಯ ಪರ್ ಅಭಿ ಸೋಚೋ,
ಇಂಥ ಒಂದು ಸಮಯ ನಡೀತಾ ಇದೆ, ಪ್ರಕೃತಿ ಬಿಲ್ಕುಲ್ ಹಲ್ಚಲ್ನಲ್ಲಿದೆ, ಸೈನ್ಸ್ನ ಸಾಧನೆ ಇಷ್ಟೆಲ್ಲ ಇದ್ದು ಕೂಡ. तो ಇಂಥ ಸಮಯದಲ್ಲಿ ಏನು ಮಾಡಬೇಕು ವಿಚಾರ ಮಾಡ್ರಿ. अभी कौन सी सत्ता परिवर्तन कर सकती है? ये साइलेंस की शक्ति ही विश्व परिवर्तन करेगी. ಯಾವ ಶಕ್ತಿ ಇದೆ ಅದು ಬಾಬಾ ಹೇಳ್ತಾರೆ ಈ ಜಗತ್ತನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಇದೆ. ಯಾವುದು ಅಂತಂದರೆ ಶಾಂತಿಯ ಶಕ್ತಿ. ಶಾಂತಿ ಅರ್ಥಾತ್ ಸೈಲೆನ್ಸ್ ಅರ್ಥಾತ್ ಥಾಟ್ಲೆಸ್, ಇಮೋಷನ್ಲೆಸ್, ಫೀಲಿಂಗ್ಲೆಸ್, ಟೈಮ್ಲೆಸ್ ಸ್ಟೇಜ್. ಆತ್ಮನ ಮೂಲ ಪರಂ ಅವಸ್ಥಾ ಆ ಸ್ಥಿತಿಯೇ ಸೈಲೆನ್ಸ್ ಆಗಿದೆ. तो ಆ ಸೈಲೆನ್ಸ್ನ ಸ್ಥಿತಿಯಲ್ಲಿ, ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗೋದ್ರಿಂದ ಮಾತ್ರ ಈ ವಿಶ್ವವನ್ನು ನೀವು ಹಲ್ಚಲ್ಲಿಂದ ಶಾಂತ ಸ್ಥಿರ ಮಾಡಲಿಕ್ಕೆ ಸಾಧ್ಯ ಇದೆ. तो चारों ओर की हलचल मिटाने वाले कौन है जानते हो ना? सिवाय परमात्मा पालना के अधिकारी आत्मा के और कोई नहीं कर सकता. ಭಗವಂತನ ಪಾಲನೆಗೆ ಅಧಿಕಾರಿ ಇರುವ ಮಕ್ಕಳ ಹೊರತು ಬೇರೆ ಯಾರು ಇದನ್ನು ಮಾಡಲಿಕ್ಕೆ साध्य इल्लंतर बाबा. तो आप सभी को यह उमंग उत्साह है ना कि हम ही ब्राह्मण आत्माएं बाप दादा के साथ भी है और परिवर्तन के कार्य के साथी भी है. बाबा ಹೇಳ್ತಾರ ನಿಮಗೆ ಈ ನಶ ಇದೆಯಲ್ಲ, ನಾವು ಭಗವಂತನ ಕಾರ್ಯದ ಒಂದು ಜೊತೆಗಾರರೂ ಇದ್ದೀವಿ, ಭಗವಂತನ ಜೊತೆನೂ ಇದ್ದೀವಿ, ಜೊತೆಗಾರರೂ ಇದ್ದೀವಿ ಅಂತ. बाप दादा ने विशेष अमृत वेले तथा सारे दिन में चलते हुए भी देखा है कि जितना दुनिया में तीनों सत्ताओं की हलचल है उतना आप शांति की देवियाँ, शांति के देवों को जो शक्तिशाली शांति का प्रयोग करना चाहिए उसमें अभी कमी है. अंडरलाइन. ಜಗತ್ತಿನಲ್ಲಿ ಸೈನ್ಸ್ನ ಮೂರು ಶಕ್ತಿಗಳಲ್ಲೂ ಕೂಡ ಅಂದರೆ ಯಾವುದು ಧಾರ್ಮಿಕ ಬಲ ಇದೆ ಅಥವಾ ರಾಜಕೀಯ ಬಲ ಇದೆ ಅಥವಾ ವಿಜ್ಞಾನ ಬಲ ಇದೆ, ಇವು ಮೂರರಲ್ಲೂ ಕೂಡ ಬಹಳ ಹಲ್ಚಲ್ ಕಾಣಿಸ್ತಾ ಇದೆ, ಬಹಳ ವಿಪರೀತ ಏರಿಳಿತಗಳು ಕಾಣಿಸ್ತಾ ಇದ್ದಾವ. ಹೀಗಾಗಿ ಬಾಬಾ ಹೇಳ್ತಾರೆ ಇವು ಮೂರನ್ನೂ ಕೂಡ ಕಂಟ್ರೋಲಿಗೆ ತರುವಂತಹ, ಇವನ್ನು ಸುಸ್ಥಿತಿಗೆ ತರುವಂತಹ ಅಥವಾ ಸ್ಥಿರ ಮಾಡುವಂತಹ ಶಕ್ತಿ ಕೇವಲ ಸೈನ್ಸ್ನ ಒಂದು ನಿಯಂತ್ರಣ ಮಾಡುವಂಥ ಶಕ್ತಿ ಸೈಲೆನ್ಸ್ಗಿದೆ. ಆ ಒಂದು ಸೈಲೆನ್ಸ್ನ ದೇವತೆಗಳು ನೀವಿದ್ದೀರಿ. तो ಅಂದಮೇಲೆ ಬಾಬಾ ಹೇಳ್ತಾರ ಸೇವಾ ಕಿ ಕ್ಷೇತ್ರ ಮೇ तो आवाज अच्छा फैला रहे हो. ಸೇವಾ ಮಾಡುವಂಥ ಕ್ಷೇತ್ರದಲ್ಲಿ ನಿಮ್ಮ ಒಂದು ಆವಾಜ್ ಅರ್ಥಾತ್ ವಾಚಾ ಸೇವಾ ಅಥವಾ ಒಂದು ಭಗವಂತನ ಪ್ರತ್ಯಕ್ಷತೆ ರೋಲ್ನ ಮೂಲಕ, ಶಬ್ದದ ಮೂಲಕ ಬಹಳ ಚೆನ್ನಾಗಿ ಮಾಡಿದ್ದೀರಂತಾರೆ ಬಾಬಾ. ಲೇಕಿನ್ ಸ್ಥಿತಿಯ ಮೂಲಕ ಸೇವಾ ಆಗಬೇಕು ಅಂತಾರೆ. ಶಬ್ದದ ಮೂಲಕ ಸೇವಾ ಆಗಿದೆ, ಈಗ ಸ್ಥಿತಿಯಿಂದ ಸೈಲೆನ್ಸ್ನ ಶಕ್ತಿಯಿಂದ ಎಲ್ಲ ಕಡೆಯಲ್ಲೂ ವೈಬ್ರೇಷನ್ ಹರಡಬೇಕು. तो बाबा कहते अभी विशेष ब्रह्मा बाबा और जगदम्बा को देखा कि स्वयं आदि देव होते शांति की शक्ति का कितना गुप्त पुरुषार्थ किया. ನೋಡ್ರಿ ಮಮ್ಮ ಬಾಬಾರವರನ್ನ ಬಾಬಾನೂ ನೋಡಿದ್ರು. ಈ ಆದಿದೇವ್ ಬ್ರಹ್ಮ, ಆದಿದೇವಿ ಸರಸ್ವತಿ ಮಾ ಇವರು ಎಷ್ಟು ಗುಪ್ತ ಪುರುಷಾರ್ಥವನ್ನ ಮಾಡಿದ್ರು. आपकी दादी ने कर्मातीत बनने के लिए इसी बात को कितना पक्का किया. ತಮ್ಮ ದಾದೀಜಿಯವರು ಬಾಬಾ ಹೇಳ್ತಾರೆ, ನಿಮ್ಮ ದಾದೀಜಿಯವರು ನೋಡ್ರಿ ಎಷ್ಟು ಸೇವಾ ಜವಾಬ್ದಾರಿ ಎಲ್ಲ ಇದ್ದು ಕೂಡ ನಮ್ಮ ಸ್ಥಿತಿ ಕಡೆಗೆ ಎಷ್ಟು ಗುಪ್ತವಾದ ಪರಿಶ್ರಮವನ್ನು ಮಾಡಿದ್ದಾರೆ. ಜವಾಬ್ದಾರಿ ಇದ್ರೂ ಕೂಡ, ಸೇವಾ ಪ್ಲಾನ್ ಮಾಡ್ತಾ ಇದ್ರೂ ಕೂಡ ಶಾಂತಿಯ ಶಕ್ತಿಯನ್ನು ಅವಶ್ಯ ಜಮಾ ಮಾಡಿಕೊಂಡಿದ್ದಾರೆ. तो बाबा कहते सेवा की जिम्मेवारी कितनी भी बड़ी हो लेकिन सेवा की सफलता प्रत्यक्ष फल शांति की शक्ति के बिना जितना चाहते हैं उतना नहीं निकल सकता. अंडरलाइन. ಇವತ್ತು ನಾವೆಲ್ಲ ಕಡೆ ನೋಡ್ತಾ ಇದ್ದೀವಿ, ಸ್ಥೂಲ ರೂಪದಲ್ಲಿ ಏನು ಸೇವಾ ನಡೀತಾ ಇದೆ. ಅವ್ರು ಬರಲಿಲ್ಲ, ಇವ್ರು ಬರಲಿಲ್ಲ, ಇಷ್ಟೆಲ್ಲ ಸೇವಾ ಇದೆಲ್ಲ ಯಾರು ಮಾಡಬೇಕು, ಬರ್ತೀನಂದು ಬರಲಿಲ್ಲ, ಇದು ಆಗಬೇಕಾಗಿದ್ದು ಸರಿಯಾದ ಸಮಯಕ್ಕೆ ಆಗಲಿಲ್ಲ. ಎಷ್ಟು ಹಲ್ಚಲ್ಲಿದೆ ಅಂತಾರೆ ಬಾಬಾ. ಎಷ್ಟೊಂದು ಹಲ್ಚಲ್ಲಿದೆ, ಎಷ್ಟೊಂದು ಸೇವಾ ಸಫಲತೆ ಏನು ಸಿಗಬೇಕು ಅದು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ? ಯಾಕಂದರೆ ಶಾಂತಿಯ ಶಕ್ತಿಯ ಹೊರತು ಸೇವೆಯಲ್ಲಿ ಎಷ್ಟು ಸಫಲತೆ ಸಿಗಬೇಕು ಅಷ್ಟು ಸಿಗೋದಕ್ಕೆ ಸಾಧ್ಯನೇ ಇಲ್ಲ. तो शांति की साइलेंस की शक्ति से ही बना सकते हो. इसीलिए
अभी भी हर एक को स्व के प्रति सारे कल्प की प्रारब्ध राज्य की और पूज्य की इकट्ठा करने के लिए अभी समय है. ಬಾಬಾ ಹೇಳ್ತಾರೆ ಈಗೂ ಕೂಡ ನಿಮ್ಮ ರಾಜ್ಯ ಪದವಿಗೆ ನಿಮ್ಮ ಒಂದು ಕಲ್ಪದ ಪ್ರಾರಬ್ಧಕ್ಕಾಗಿ ಆಧಾರ ಈ ಶಾಂತಿಯ ಶಕ್ತಿ ಇದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ ನಿಮ್ಗಿನ್ನೂ ಚಾನ್ಸ್ ಇದೆ ಆ ಶಾಂತಿಯ ಪರಮ ಸ್ಥಿತಿಯಲ್ಲಿ ಸ್ಥಿತಾಗಿ. ಬಾಬಾ ಹೇಳ್ತಾರೆ ನಿಮ್ಗೇನು ಭಾಗ್ಯ ಮಾಡ್ಕೋಬೇಕಾಗಿದೆ ಅದನ್ನು ಮಾಡಿಕೊಡ್ರಿ. ಯಾಕೆಂದರೆ ಬಿ ಕೆ ಪರಿವಾರದಲ್ಲೂ ಕೂಡ ಈಗ ಟ್ರೆಂಡ್ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಫಂಕ್ಷನ್ ನಡೀತದ, ಎಲ್ಲರೂ ಗಾಡಿ ತೊಗೊಂಡು ಹೋಗ್ತಾರ, ಸೇವಾದಲ್ಲಿ ಭಾಗಿದಾರ ಆಗ್ತಾರ, ಫಂಕ್ಷನ್ ಅಟೆಂಡ್ ಮಾಡ್ತಾರ, ಗಿಫ್ಟ್, ಸನ್ಮಾನ, ಊಟ, ಮಾತಾಡೋದು, ಭೇಟಿಯಾಗೋದು, ನಿಮ್ಮ ಸೆಂಟರ್ ಎಲ್ಲಿಗೆ ಬತ್ತು, ನಿಮ್ಮ ಸೇವಾ ಎಲ್ಲಿಗೆ ಬತ್ತು, ಇದೇ ನಡೀತಾ ಇದೆ. ಅಂದರೆ ಸ್ಥೂಲ ರೂಪದ ಡ್ರಾಮಾದೊಳಗಿನ ಮಾತಿನ ಕಡೆಗೇನೆ ಅಟೆನ್ಷನ್ ನಡೀತಾ ಇದೆ ಹೊರತಾಗಿ ಸ್ಥಿತಿಯ ಕುರಿತು ಅನುಭವ ಶೇರ್ ಮಾಡೋದಾಗಲಿ, ಸ್ಥಿತಿ ಕಾಣೋದಾಗಲಿ ಅಥವಾ ಸೈಲೆನ್ಸ್ನ ಶಕ್ತಿಯ ಒಂದು ಅನುಭೂತಿ ಮಾಡುವಂತಹ ಪ್ಲಾನ್, ಪ್ರೋಗ್ರಾಮ್ ಬಹಳ ಕಮ್ಮಿವೆ. ಎಲ್ಲದರಲ್ಲೂ ಶೋ ಆಫ್ ಇದೆ. ಕೇವಲ ತೋರಿಸುವಂತಹ, ಕಣ್ಣಿಗೆ ಕಾಣುವಂಥ ಸೇವೆ ಬಹಳ ನಡೀತಾ ಇದೆ. ಬಾಬಾ ಹೇಳ್ತಾರೆ ಈ ಸೇವೆಯ ಬಹಳ ಅವಶ್ಯಕತೆ ಇದೆ. ಅದಕ್ಕೆ ಸ್ವಯಂನ ಪ್ರತಿಯಾಗಿ ಬಹಳಷ್ಟು ಅಟೆನ್ಷನ್ ಕೊಡಬೇಕಾಗಿದೆ. तो ऐसा समय पर शांति की शक्ति द्वारा टचिंग पावर, ಕ್ಯಾಚಿಂಗ್ ಪವರ್ बहुत ಅವಶ್ಯಕ ಹೋಗಿ. ಇಂಥ ಸಮಯದೊಳಗೆ ಏನು ಬೇಕು? ಬಾಬಾ ಹೇಳ್ತಾರೆ ಟಚಿಂಗ್ ಪವರ್ ಬಹಳ ಜರೂರಿ ಇದೆ. ಮತ್ತು ಬಾಬಾರ ದಿವ್ಯ ನಾಲೇಜನ್ನು ಸಮಯ ಅನುಸಾರ ಕ್ಯಾಚ್ ಮಾಡ್ಕೊಳ್ಳುವಂಥದ್ದು ಕೂಡ, ಶಕ್ತಿಯನ್ನು ಕ್ಯಾಚ್ ಮಾಡ್ಕೊಳ್ಳುವಂತಹ ಒಂದು ಅವಶ್ಯಕತೆ ಇದೆ. ऐसा समय आएगा जो यह साधन कुछ नहीं कर सकेंगे. सिर्फ आध्यात्मिक बल बाप दादा के डायरेक्शन की टचिंग कार्य करा सकेगी. ಅಂಡರ್ಲೈನ್. ನೀವು ಎಷ್ಟೇ ಥರದ ಒಬ್ಬರು ಹೇಳ್ತಾ ಇದ್ರು ವಿನಾಶ್ ಈ ಥರ ಆಗ್ಬೋದು, ಅದಕ್ಕೆ ನಾವು ಎಲ್ಲಾನು ಮೊದಲೇ ಸಂಗ್ರಹ ಮಾಡಿ ಇಟ್ಕೋಬೇಕು ಅಂತ. ಬಾಬಾ ಹೇಳ್ತಾರೆ ವಿನಾಶದ ಸಮಯದೊಳಗೆ ಯಾವ ಸಾಧನಗಳು ಏನೂ ಕೆಲಸ ಮಾಡೋದಿಲ್ಲ, ಕೆಲಸನೇ ಕೊಡೋದಿಲ್ಲ ಅಂತಾರೆ ಬಾಬಾ. ಅವು ಆಸ್ಪತ್ರೆಯ ಉಪಕರಣಗಳೇ ಇರ್ಬೋದು, ಅಥವಾ ಗಾಡಿ, ಅಥವಾ ಯಾವುದೇ ವಿಜ್ಞಾನದ ಸಾಧನಗಳು, ಮೊಬೈಲ್, ಟಿವಿ, ಕಂಪ್ಯೂಟರ್, ಮೀಡಿಯಾ ಏನೇ ಇರ್ಬೋದು, ಇವು ಯಾವ ಕೆಲಸನೇ ಮಾಡಲ್ಲ ಅಂತಾರೆ ಬಾಬಾ. ಇವೆಲ್ಲ ಬಂದಾಗ್ಬಿಡ್ತಾವೆ. ಸೊ ಆವಾಗ ಕೆಲಸಕ್ಕೆ ಬರೋದು ಯಾವುದು? ಅಧ್ಯಾತ್ಮ ಬಲ. ಬಾಪ್ ದಾದಾರವರ ಡೈರೆಕ್ಷನ್ ಅನುಸಾರ ನೀವು ನಡೆದಿದ್ದೇ ಆದ್ರೆ ಬಾಬಾ ಏನು ಹೇಳ್ತಾರೆ ಅದ ಟಚಿಂಗ್ ಆಗ್ತದೆ. ಅದೇ ಬಸ್ ನಾನು ಜಾಸ್ತಿ ವಿಚಾರ ಮಾಡೋ ಜरूरते ಇಲ್ಲ. ಏನು ಆಗಬೇಕಾಗಿದೆ ರೋಲ್ನ ಮೂಲಕ, ಏನು ಈ ರೋಲಿಗೆ ರಕ್ಷಣೆ ಆಗಬೇಕಾಗಿದೆ, ಈ ಮನಸ್ಸಿಗೆ ರಕ್ಷಣೆ ಆಗಬೇಕಾಗಿದೆ, ಬಸ್ ಅದು ಬಾಬಾ ಟಚಿಂಗ್ ಮಾಡ್ತಾರ, ಅದು ನಿಮ್ಗೆ ಸಿಕ್ಬಿಡ್ತದೆ, ಅದು ಆಗಿಬಿಡ್ತದೆ, ಅದು ತಲುಪಿ ಬಿಡ್ತೀರಿ ನೀವು. ಆ ಸ್ಥಿತಿ ನಿಮ್ಮದು ಬಂದುಬಿಡ್ತದೆ. ಅಂದಮೇಲೆ ಬಾಬಾ ಅಂತಾರ ನೀನು ಸಾಧನಗಳನ್ನು ಕೂಡಿಸುವಂಥ ಕೆಲಸ ಮಾಡಬೇಡ. तो अपने में चेक करो. बाप दादा की ऐसे समय में मन और बुद्धि में टचिंग आ सकेगी. ವಿಚಾರ ಮಾಡ್ರಿ, ಅಂಥ ಪರಿಸ್ಥಿತಿ ಒಳಗ ಬಾಬಾ ಹೇಳಿರುವಂಥ ಜ್ಞಾನದ ಪಾಯಿಂಟ್ ಟಚಿಂಗ್ ಆಗ್ತದ, ನೆನಪಿಗೆ ಬರುತ್ತಾ ಅಂತ ಕೇಳ್ತಾರೆ ಬಾಬಾ. तो इसमें बहुत काल का अभ्यास चाहिए. अंडरलाइन. ಬಹಳ ಸಮಯದ ಅಭ್ಯಾಸ ಬೇಕು ಅಂತಾರೆ. ಎದರ ಅಭ್ಯಾಸ? ಸೈಲೆನ್ಸ್ನ ಅಭ್ಯಾಸ. ಸೈಲೆನ್ಸ್ ಏನಾಗಿದೆ? ಈ ರೋಲ್ನ ಪೂರಾ ಸ್ಟೋರಿ, ಈ ರೋಲ್ನ ಜೀವನ ಚರಿತ್ರೆ ಮತ್ತು ರೋಲ್ ಎಲ್ಲಿ ಪ್ಲೇ ಆಗ್ತಾ ಇದೆ ಡ್ರಾಮಾದೊಳಗೆ, ಈ ಡ್ರಾಮಾದ ಜಗತ್ತು, ಇದೆಲ್ಲದರಿಂದ ಪರೆ ಮೂಲ ಆತ್ಮ ತನ್ನ ಪರಮ ಅವಸ್ಥೆಯಲ್ಲಿ, ಪರಮ ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕಲ್ಲ, ಇದು ಬಹಳ ಸಮಯದ ಅಭ್ಯಾಸ ಬೇಕಂತಾರೆ ಬಾಬಾ. ಇಸ್ಕಾ ಸಾಧನೆ ಮನ್ ಬುದ್ಧಿ. ಹಂಗಾದ್ರೆ ಬಹಳ ಸಮಯದ ಅಭ್ಯಾಸ ಮಾಡ್ಕೊಂಡಿರ್ಬೇಕು ಅಂದ್ರೆ ಅದಕ್ಕೆ ಏನು ಸಾಧನೆ ಏನು? ಮನ ಬುದ್ಧಿ ಸದಾ ಕಭಿ ಕಭಿ ನಹಿ, ಸದಾ ಕ್ಲೀನ್ ಅವ್ರ ಕ್ಲಿಯರ್ ಚಾಹಿಯೆ. ಕ್ಲೀನ್ ಮತ್ತು ಕ್ಲಿಯರ್ ಅಂತಾರೆ ಬಾಬಾ. ಕ್ಲೀನ್ ಅಂದ್ರೆ ಅದರಲ್ಲಿ ನಾನು ರೋಲ್ ಇದ್ದೀನಿ, ನಾನು ಅಕ್ಕೋರಿದ್ದೀನಿ, ಸೀನಿಯರ್, ಜೂನಿಯರ್, ಅಥವಾ ನಾನು ಸ್ಟೂಡೆಂಟ್ ಇದ್ದೀನಿ, ನಾನು ಸರೆಂಡರ್ ಇದ್ದೀನಿ, ನಾನು ಮೋಸ್ಟ್ ಇದ್ದೀನಿ. ಬಾಬಾ ಹೇಳ್ತಾರೆ ಏನಾದರೂ ಇತ್ತು ಅಂತಂದ್ರೆ, ಕ್ಲೀನ್ ಇಲ್ಲ ಅಂತಂದ್ರೆ ಬಾಬಾ ಹೇಳುವಂತಹ ಸಮಯ ಅನುಸಾರ ಏನು ಡೈರೆಕ್ಷನ್ ಕೊಡ್ತಾರೋ, ಡೈರೆಕ್ಷನ್ ಏನು? ಎಲ್ಲೋ ಒಂದು ಕಡೆಗೆ ಆ ಬಿಲ್ಡಿಂಗ್ ಬೀಳೋದಿದೆ, ಅಚಾನಕ್ ಬೀಳೋದಿದೆ,
ಅಲ್ಲಿ ನಾನು ಈ ರೋಲ್ ಜೊತೆಗೆ ಅಲ್ಲಿದ್ದೀವಿ ನಾವು. ಜರೂರ್ ಅಂಥ ಒಂದು ಪುರುಷಾರ್ಥ ಮಾಡಿದ್ದೇ ಆಗಿದ್ರೆ ಬಹಳ ಸಮಯದಿಂದ ತೋ ಟಚಿಂಗ್ ಆಗ್ತದ, ಇಲ್ಲಿ ನಿಂದ್ರದು ಬೇಡ, ಬೇರೆ ಕಡೆಗೆ ಹೋಗಬೇಕು ಅಂತ. ಎಷ್ಟು ಫೋರ್ಸ್ಲಿ ಅನ್ನಿಸ್ತದತ್ತಂದ್ರೆ ಇಲ್ಲಿ ನಿಲ್ಬಾರ್ದು, ಇಲ್ಲಿಂದ ಹೋಗ್ಬೇಕಂದ್ರೆ ಹೋಗಬೇಕು. ಇಷ್ಟು ಸಡನ್ಲಿ ಮನಸ್ಸು ಈ ರೀತಿ ಟಚ್ ಮಾಡಿಸ್ತದ, ಅಲ್ಲಿಂದ ದೂರ ಹೋಗ್ತೀವಿ. ಸ್ವಲ್ಪ ಸಮಯದಲ್ಲೇ ಆ ಬಿಲ್ಡಿಂಗ್ ಬಿದ್ದುಬಿಡ್ತದೆ. ಅಲ್ಲಿ ನಿಂತ್ಕೊಂಡಿದೆ, ಒಂದು ಗಾಡಿ ಬಂದು ಹಾಯೋದದ. ಈ ಥರ ಟಚಿಂಗ್ ಆಗ್ತದಲ್ಲ, ಅಲ್ಲಿಂದ ಸೈಡ್ ಆಗ್ತೀವಿ. ಸೈಡ್ ಆಗೋದ್ರೊಳಗೆ ಗಾಡಿಯಲ್ಲಿ ಬಂದು ಆಕ್ಸಿಡೆಂಟ್ ಆಗ್ತದ, ಬೀಳ್ತದ, ಡಿಕ್ಕಿ ಹೊಡಿತದ. ಸೊ ಇದಕ್ಕಂತಾರೆ ಬಾಬಾ ಏನಾಗ್ತದ, ಬಹಳ ಸಮಯದ ಸೈಲೆನ್ಸ್ನಲ್ಲಿ ಇರುವಂತಹ ಅಭ್ಯಾಸ ಇತ್ತು ಅಂತಂದರೆ ಬುದ್ಧಿ ಕ್ಲೀನ್ ಇರ್ತದೆ, ಕ್ಲಿಯರ್ ಇರ್ತದೆ. ಬುದ್ಧಿ ಕ್ಲಿಯರ್ ಇದ್ದಾಗ ಮಾತ್ರ ಬಾಬಾ ಹೇಳ್ತಾರೆ, ಬಾಬಾ ಹೇಳುವ ಟಚಿಂಗ್ ಕ್ಯಾಚ್ ಆಗ್ಲಿಕ್ಕೆ ಆಗ್ತದ. ಅವಿ ರಿಹರ್ಸಲ್ ಬಡ್ತಿ ಜಾಯಿಗೆ ಅವ್ರ ಸೆಕೆಂಡ್ ಮೇ ರಿಯಲ್ ಹೋ ಜಾಯಿಗೆ. ಈಗಿನ್ನೂ ಪ್ರಕೃತಿಯ ಹಲ್ಚಲ್ ಏನೆಲ್ಲ ನಡೀತಾ ಇದೆ ಜಗತ್ತಿನೊಳಗೆ, ಇದು ಇನ್ನೂ ರಿಹರ್ಸಲ್ ಅಂತಾರೆ ಬಾಬಾ. ಇದು ಫೈನಲ್ ಅಲ್ಲ, ರಿಹರ್ಸಲ್. ಖರೆ ಯಾವಾಗ ರಿಯಲ್ ಆಗ್ತದೋ ಗೊತ್ತಿಲ್ಲ ಅಂತ. तो साइलेंस पावर कितना जमा की सेवा करते भी साइलेंस की शक्ति अगर वाणी में नहीं तो प्रत्यक्ष फल सफलता जितना चाहते हैं उतना नहीं होगी. ಎಷ್ಟು ಸೇವಾ ಮಾಡಿದ್ವಿ, ಹೀಗೆ ಮಾಡಿದ್ವಿ, ಹಾಗೆ ಮಾಡಿದ್ವಿ. ಬಾಬಾ ಹೇಳ್ತಾರೆ, ಸೈಲೆನ್ಸ್ನ ಬಲ ಇಲ್ಲ ಅಂದರೆ, ಶಾಂತಿ ಶಕ್ತಿ ಇಲ್ಲ ಅಂತಂದ್ರೆ ನೀವು ಎಷ್ಟರ ಸೇವಾ ಮಾಡ್ರಿ ವಾಚಾದಿಂದ ಕರ್ಮದಿಂದ, ಖರೆ ಅದಕ್ಕೆ ಎಷ್ಟು ಸಮಯ ಅನುಸಾರ ನೀವು ಮಾಡಿದ ಎಫರ್ಟ್ ಅನುಸಾರ ಫಲ ಸಿಗಬೇಕೋ ಅದು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಸೇವಾ ಕರೋ ಲೇಕಿನ್ ಶಾಂತಿಗೆ ಶಕ್ತಿ ಸಂಪನ್ನ ಸೇವಾ ಕರೋ. ಸೇವಾ ಮಾಡ್ರಿ, ಹೆಂಗೆ ಮಾಡ್ರಿ, ಶಾಂತಿ ಶಕ್ತಿ ಸಂಪನ್ನರಾಗಿ ಸೇವಾ ಮಾಡ್ರಿ. उसमें जितनी रिजल्ट चाहते हो उसमें अधिक मिलेगी. ಶಾಂತಿ ಶಕ್ತಿ ಅರ್ಥಾತ್ ಶ್ರೇಷ್ಠ ಪರಂ ಸ್ಥಿತಿ, ಆ ಪರಂ ಸ್ಥಿತಿಯಿಂದ ನೀವು ಸೇವಾ ಮಾಡೋದು ಅಂತಂದ್ರೆ ಕೇವಲ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗೋದೇ ಸೇವಾ, ಎಲ್ಲರೊಳಗೂ ಆತ್ಮನನ್ನು ನೋಡುವುದೇ ಸೇವಾ. ಸೊ ಇಂತಹ ಸೇವಾದೊಳಗೆ ನೀವು ಅಂದ್ಕೊಂಡಿದ್ದಕ್ಕಿಂತ ಅಧಿಕ ಸಫಲತೆ ಪ್ರಾಪ್ತ ಆಗ್ತದೆ. ಅಂಡರ್ಲೈನ್, बार बार चेक करो. बाकी बाप दादा को खुशी है कि दिन प्रतिदिन जो भी जहाँ भी सेवा कर रहे वह अच्छी तरह से कर रहे, लेकिन स्व प्रति शक्ति शांति शक्ति जमा करने का, परिवर्तन करने का और अटेंशन चाहिए. अंडरलाइन. ಬಾಬಾ ಒಂದು ಮಾತು ಖುಷಿ ಇದೆ, ಎಲ್ಲ ಕಡೆಯಲ್ಲೂ ಸೇವಾ ಬಹಳ ನಡೀತಾ ಇದೆ, ಸೇವೆ ಎಲ್ಲರೂ ಮಾಡ್ತಿದ್ದಾರೆ. ಆದರೆ ಬಾಬಾ ಹೇಳ್ತಾರೆ, ಮಕ್ಕಳೇ ಈ ಪ್ರತಿದಿನ ನೀವು ಇದನ್ನ ಮಾತು ಚೆಕ್ ಮಾಡಿಕೊಡ್ರಿ, ನಿಮ್ಗೆ ಖುಷಿ ಇರಲಿ. ಏನಂತ, ಶಾಂತಿಯ ಶಕ್ತಿಯನ್ನು ಹೆಚ್ಚು ಹೆಚ್ಚು ಜಮಾ ಮಾಡ್ಕೋಬೇಕಾಗಿದೆ ಮತ್ತು ಪರಿವರ್ತನೆ ಕಡೆಗೆ, ಅಂದರೆ ಕಾನ್ಷಿಯಸ್ ಶಿಫ್ಟಿಂಗ್ ಏನು ನಡೀತಾ ಇದೆಯಲ್ಲ, ಕಲಿಯುಗಿ ಕಾನ್ಷಿಯಸ್ಸಿಂದ ಸತ್ಯುಗಿ ಕಾನ್ಷಿಯಸ್ ಕಡೆಗೆ ನಡಿಬೇಕಾಗಿದೆ. ಈ ಪರಿವರ್ತನೆ ಈ ಕಡೆಗೆ ಭಾಳ 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 ಗಮನವನ್ನು ಕೊಡಬೇಕಾಗಿದೆ. अभी सारी दुनिया ढूंढ रही है कि आखिर विश्व परिवर्तक निमित्त कौन बनता है. ಇಡೀ ಜಗತ್ತು ಹುಡುಕ್ತಾ ಇದ್ದಾರೆ ಈ ವಿಶ್ವ ಪರಿವರ್ತನೆಯ ಕಾರ್ಯ, ಇಂಥದ್ದೊಂದು ಮಹಾನ್ ಕಾರ್ಯ ಮಾಡುವಂತಹ ಮಹಾನ್ ಪುರುಷ ಯಾರು ಇರ್ಬೋದು ಅಂತ ಈ ಜಗತ್ತಿನಲ್ಲಿ ಕಾಯ್ತಾ ಇದ್ದಾರೆ. ಕ್ಯೂಂಕಿ ದಿನ ಪ್ರತಿದಿನ ದುಃಖ और ಅಶಾಂತಿ बढ़ रही है. ದಿನದಿಂದ ದಿನಕ್ಕೆ ದುಃಖ ಅಶಾಂತಿ ಹೆಚ್ಚುತ್ತಾನೇ ಇದೆ, ಇನ್ನು ಹೆಚ್ಚಲೇಬೇಕು ಅಂತಾರೆ ಬಾಬಾ. ಯಾಕೆ ಅಂದರೆ ಇದು ಬಾಬಾ ಕುತ್ಕೊಂಡು ದುಃಖ ಹೆಚ್ಚಾಗಲಿ ದುಃಖ ಅಂತಾಗಲಿ ಅಂತ ಕುತ್ಕೊಂಡು ಬಾಬಾ ಮಾಡ್ತಾ ಇಲ್ಲ. ಇದು ಬಾಬಾ ಈ ಸೃಷ್ಟಿ ನಾಟಕದ ಒಬ್ಬ ಪ್ರೇಕ್ಷಕಿದ್ದಾರೆ, ಈ ನಾಟಕದ ಡೈರೆಕ್ಟರ್ ಇದ್ದಾರೆ. ಸ್ಟೋರಿ ಮೊದಲೇ ನೊಂದಿದೆ, ಸ್ಟೋರಿ ಅನುಸಾರ ದುಃಖ ಡ್ರಾಮಾದೊಳಗೆ ರೋಲ್ ಒಳಗೆ ಹೆಚ್ಚಾಗಬೇಕು, ಅದು ಹಾಗಾತದ, ಇನ್ನೂ ಹೆಚ್ಚಾಗ್ತದೆ ಅಂತ ಹೇಳ್ತಾರೆ ಬಾಬಾ. ಇನ್ನೂ ದುಃಖ ಹೆಚ್ಚಾಗುವಂತಹ ಸಮಯ ಇದೆ. ತೋ ಭಕ್ತ ಅಪನೆ ಇಷ್ಟ ಕೋ ಯಾದ ಕರ್ ರಹೆ. ಅದಕ್ಕೆ ದುಃಖ ಅತಿಯಾಗಿ ಭಕ್ತರೆಲ್ಲರೂ ತಮ್ಮ ಇಷ್ಟ ದೇವಿ ದೇವತೆಗಳನ್ನು ನೆನಪು ಮಾಡ್ತಾ ಇದ್ದಾರೆ. ತೋ ಪರೇಶಾನಿ ತಮ್ಮ ದುಃಖ ತಮ್ಮ ಚಿಂತೆಯನ್ನು ಹೇಳ್ಕೊತಿದ್ದಾರೆ. ಧರ್ಮ ಗುರುओं की तरफ नजर घुमा रहे हैं. साइंस वाले भी अभी यही सोच रहे कैसे करें. ಅನೇಕರು ತಮ್ಮ ದುಃಖ ಅತಿಯಾಗಿರುವ ಕಾರಣದಿಂದ ದುಃಖದಲ್ಲಿ ಡೈವೋರ್ಸ್ ಕೇಸ್ ಇರ್ಬೋದು, ಅಣ್ಣ ತಮ್ಮನ ಜಗಳ, ಅಪ್ಪ ಪತಿ ಪತ್ನಿಯ ಜಗಳ, ಅನೇಕರ ಫ್ರೆಂಡ್ಸ್ ಜೊತೆಗಿನ ಜಗಳ, ಬಾಜುದವ್ರ ಜೊತೆಗೆ ಜಗಳ 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 ಚಿಂತೆ ದುಃಖ ಅದೆಲ್ಲ ರಿಯಲ್ ಅನಿಸಿರುವ ಕಾರಣದಿಂದ ಬಹಳ ಜನ ಗುರುಗಳ ಹತ್ರನೂ ಹೋಗ್ತಾ ಇದ್ದಾರೆ. ಇವತ್ತು ಜಗತ್ತಿನಲ್ಲಿ ಎಷ್ಟು ಜನ ಗುರುಗಳ ಸಂಖ್ಯೆ ಇದೆ,
ಅಲ್ಲಿ ಬ್ರಹ್ಮಕುಮಾರಿ ಸೇವಾ ಕೇಂದ್ರದಲ್ಲಿ ಜನ ಸೇರದೇ ಇರೋದಕ್ಕಿಂತ ಹೆಚ್ಚು ಜನ ಸೇರ್ತಾರೆ. ಯಾಕೆಂದರೆ ಅವರಿಗೆ ಗೊತ್ತಿಲ್ಲ ಸತ್ಯ ಏನಿದೆಯಲ್ಲ, ಸೈಲೆನ್ಸ್, ಶಾಂತಿ ಬೇಕಾಗಿದೆ, ನೆಮ್ಮದಿ ಬೇಕಾಗಿದೆ, ಅದು ಎಲ್ಲಿ ಸಿಗ್ತದಂತ ತಿಳ್ಕೊಂಡು ಅನೇಕ ಸಂತರ ಹತ್ರ ಹೋಗ್ತಾ ಇದ್ದಾರೆ. ಅದಕ್ಕೆ ಏನು ಮಾಡಲಿ, ಹೇಗೆ ಮಾಡಲಿ ಅಂತ ಸೈನ್ಸ್ನೂ ಕೂಡ ವಿಚಾರ ಮಾಡ್ತಿದೆ. तो इन सबको ಜವಾಬ್ ದೇನೆ ವಾಲ ಕೌನ್ ಹೇ? ಈ ಎಲ್ಲರಿಗೂ ಉತ್ತರ ಕೊಡೋರು ಯಾರು? ಧಾರ್ಮಿಕ ಶಕ್ತಿಯವರಿಗೆ, ಸೈನ್ಸ್ದವರಿಗೆ, ಮತ್ತು ಬಾಬಾ ಹೇಳ್ತಾರೆ ರಾಜ್ಯ ಶಕ್ತಿಯವರಿಗೆ, ರಾಜಕೀಯ ಶಕ್ತಿ ಉಳ್ಳವರಿಗೆ ಉತ್ತರ ಕೊಡೋರು ಯಾರು? ಗೋಲ್ಡನ್ ಮಾರ್ನಿಂಗ್ ಕಬ್ ಆನಿ ಹೇ? ಆ ಒಂದು ಸುವರ್ಣ ಒಂದು ಗೋಲ್ಡನ್ ಮಾರ್ನಿಂಗ್ ಅಂತಾರೆ ಬಾಬಾ, ಆ ಒಂದು ಬಂಗಾರದಂತಹ ಶುಭ ದಿನ ಯಾವಾಗ ಬರ್ತದೆ? ತೋ ಆಪ್ ಸಭಿ ಲಾನೆ ವಾಲೆ ಹೋನ, ನೀವೇ ಅಲ್ಲ, ಇದನ್ನು ತರೋರು ನೀವೇ ಅಂತ ಹೇಳ್ತಾರೆ ಬಾಬಾ. ಅಂದಮೇಲೆ ಮಕ್ಕಳೇ, ಈಗ ಏನು ಮಾಡಬೇಕಾಗಿದೆ? ಈಗ ತಾವೇನು ಮಾಡಬೇಕು ಅಂದರೆ, ಹೇಗೆ ವಾರ್ಷಿಕ ಮೀಟಿಂಗ್ ಮಾಡ್ತೀರಿ ಅದೇ ಥರನೇ ಇದ್ರದ್ದು ಮೀಟಿಂಗ್ ಮಾಡಿರಿ. ಏನಂತ? ಯಾದವ್ರ ಸೇವಾ. ಏನೇ ಮಾಡ್ರಿ ಸೇವಾನೂ ಇರಬೇಕು, ಬಾಬಾ ನೆನಪು ಇರಬೇಕು. ಯಾದ का अर्थ है शांति की पावर. ನೆನಪಿನ ಅರ್ಥ ಏನು? ಶಾಂತಿಯ ಪವರ್. वह प्राप्त होगी जब आप टॉप की स्टेज पर होंगे. जैसे कोई टॉप स्थान पर होता है ना, तो वहाँ खड़े हो जाओ तो कितना सारा स्पष्ट दिखाई देता है. ಯಾರಾದರೂ ತುಟ್ಟ ತುದಿಗೆ ಬೆಟ್ಟದ ಮೇಲೋ ಒಂದು ದೊಡ್ಡ ಎತ್ತರದ ಬಿಲ್ಡಿಂಗ್ನ ಮೇಲೋ ನಿಂತ್ಕೊಂಡ್ರು ಅಂದರೆ ಏನಾಗ್ತದೆ? ಕೆಳಗಿನ ಸೀನ್ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ತೋ ಬಾಬಾ ಹೇಳ್ತಾರೆ, ನಿಮ್ಮ ಟಾಪ್ ಸ್ಟೇಜ್ ಯಾವುದು? ಪರಂಧಾಮ್. ಪರಂಧಾಮ್ ಅರ್ಥಾರ್ಥ ಸೂರ್ಯ ಚಂದ್ರರ ದಾಟಿರುವಂಥ ಪರಂಧಾಮದ ಮಾತಲ್ಲ, ಪರಂ ಅವಸ್ಥಾ, ಪರಂ ಸ್ಥಿತಿ. ತೋ ಇದು ನಿಮ್ದು ಹೈಯೆಸ್ಟ್ ಅದಂತಾರೆ ಬಾಬಾ. ಅದಕ್ಕಾಗಿ ಏನು ಮಾಡ್ರಿ? ಏನೇ ಮಾಡ್ರಿ ನಿಮ್ಗೆ ಯಾವಾಗ ಭಾರಿ ಅನ್ನಿಸ್ತದ ಅವಾಗ ಪರಂಧಾಮದಲ್ಲಿ ಕೂತ್ಕೊಳ್ರಿ, ಅಂದರೆ ಪರಮ ಸ್ಥಿತಿಗೆ ಬನ್ನಿರಿ. ರೋಲ್ ಅಂತ ತಿಳ್ಕೊಬೇಡ್ರಿ, ನಾನು ಅಕ್ಕವ್ರಿದ್ದೀನಿ, ಅದು ಮಾಡಿಸ್ಬೇಕು, ಇದು ಮಾಡಿಸ್ಬೇಕು, ನಾ ಸೆಂಟ್ರ್ ಇನ್ಚಾರ್ಜ್ ಇದ್ದೀನಿ, ನಾ ಅಲ್ಲಿ ಹೋಗ್ಬೇಕು, ಇದೆಲ್ಲ ನನ್ನದೇ ಕೆಲಸ. ಬಾಬಂತರ ರೋಲ್ನಲ್ಲಿ ಸಿಕ್ಕಾಕೋಬೇಡ್ರಿ, ನಿನ್ನ ಮೂಲ ಸ್ಥಿತಿಗೆ ಬಾ. ಬಿಡು ರೋಲ್ನ ಚಿಂತೆ. ರೋಲ್ ಡ್ರಾಮಾನುಸಾರ ಇರೋದ್ರಿಂದ ಡ್ರಾಮಾ ಈ ಬಿ ಕೆ ರೇಣುಕಾ ನನ್ನ ಎಲ್ಲಿ ಕರ್ಕೊಂಡು ಹೋಗಬೇಕು, ಏನು ಮಾಡಿಸ್ಬೇಕು, ಇದೆಲ್ಲ ಮೊದಲೇ ಡ್ರಾಮಾದಲ್ಲಿ ನೊಂದಿದೆ. ಬಸ್ ನಂದೇನು ಕೆಲಸ ಇದೆ ಅಂತಂದರೆ ಬಾಬಾ ಹೇಳ್ತಾರ, ನಿನ್ನ ಮೂಲ ಸ್ಥಿತಿಯಲ್ಲಿ ನಿರಂತರ ಸ್ಥಿತಾಗಿರುವಂಥದ್ದು ಟಾಪ್ ಲೆವೆಲ್ ಅರ್ಥಾತ್ ಪರಮ ಅವಸ್ಥೆಯ ನಿರಂತರ ಅನುಭವವನ್ನು ಮಾಡ್ರಿ. ಹೇಗೆ? ಲೌಕಿಕದೊಳಗೆ ಭಾಳ ಕೆಲಸ ಮಾಡಿದ ಮೇಲೆ 5 ನಿಮಿಷ ಸುಮ್ಮನೆ ಕೂತ್ಕೋತಾರೆ ಅವರು. ಸೊ ಅಷ್ಟೇ ಭಾಳ ಫರಕ್ ಆಗ್ತದೆ. ಅಂದರೆ ರಿಲ್ಯಾಕ್ಸ್ ಫೀಲ್ ಮಾಡ್ತಾರೆ, ಮತ್ತು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾರೆ. ಹಾಗೆಯೇ ಬಾಬಾ ಹೇಳ್ತಾರ, ನೀವು ಎಷ್ಟೆಷ್ಟು ಟಾಪ್ ಅರ್ಥಾತ್ ಟಾಪ್ ಸ್ಥಿತಿ ಅರ್ಥಾತ್ ಪರಂಧಾಮ, ಶಾಂತಿಯ ಸ್ಟೇಜ್, ಸೈಲೆನ್ಸ್ನ ಆ ಪವರ್, ಎಷ್ಟು ಆ ಸ್ಥಿತಿಯಲ್ಲಿ ಸ್ಥಿತಾಗ್ತೀರಿ, ಸ್ಮೃತಿ ಮಾಡ್ಕೊಳ್ತೀರಿ, ಅನುಭವ ಮಾಡ್ತೀರಿ, ಅಷ್ಟಷ್ಟು ಬಾಬಾ ಹೇಳ್ತಾರ ಈ ಹಲ್ಚಲ್ ಸಮಾಪ್ತ ಆಗಲಿಕ್ಕೆ ಸಾಧ್ಯತೆ, ಫರಕ್ ಅವಶ್ಯ ಆಗ್ತದೆ ಅಂತಾರೆ ಬಾಬಾ. ಇಂದಿನ ಮುರಳಿಯ ವರದಾನ್, ಹರ್ ಕಂಡೀಷನ್ में सेफ रहने वाले ಏರ್ ಕಂಡೀಷನ್ ಕಿ ಟಿಕೆಟ್ ಗೆ ಅಧಿಕಾರಿ ಭವ. ಹರ್ ಕಂಡೀಷನ್ ಮೇ ಅಂದರೆ ಪ್ರತಿ ಪರಿಸ್ಥಿತಿಯಲ್ಲೂ ಕೂಡ ನಮಗೆ ತಾವು ಸೇಫ್ ಆಗಿ ಇಟ್ಕೊಂಡಿರುವಂಥ ಏರ್ ಕಂಡೀಷನ್ ಟಿಕೆಟ್ನ ಅಧಿಕಾರಿ ಆಗ್ರಿ. एयर कंडीशन की टिकट उन्हीं बच्चों को मिलती है जो यहाँ हर कंडीशन में सेफ रहते हैं. ಪ್ರತಿಯೊಂದು ಮಾತು ಪ್ರತಿಯೊಬ್ಬರಿಗೂ ಡಿಸರ್ವ್ ಮಾಡೋಕ್ಕಾಗಲ್ಲ, ಅಂದರೆ ಅದಕ್ಕೆ ಅರ್ಹರು ಇರೋದಿಲ್ಲ. ಹಾಗೆ ಬಾಬಾ ಹೇಳ್ತಾರೆ, ಇಲ್ಲಿ ಏರ್ ಕಂಡೀಷನ್ ಟಿಕೆಟ್ ಯಾರಿಗೆ ಸಿಗ್ತದ? ಯಾರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಬಾಬಾ ಹೇಳ್ತಾರೆ ಸೇಫ್ ಇರ್ತಾರೆ. ಸೇಫ್ ಇರೋದು ಅಂದ್ರೆ ನಾನೇ ದೇಹ, ನನಗೆ ಇವ್ರು ಹಿಂಗಂದ್ರು, ಹಿಂಗೆ ಮಾಡಿದ್ರು, ಇಲ್ಲಿ ಚಳಿ ಆಯಿತು, ನನಗೆ ಇಲ್ಲಿ ಬಿಸಿಲಾಯಿತು, ಇಲ್ಲಿ ಆಪ್ರೇಷನ್ ಆಯಿತು, ಇಲ್ಲಿ ನನಗೆ ಆರಾಮ್ ತಪ್ಪಿತು, ಅವ್ರು ನನಗೆ ಹಿಂಗೆ ಮಾಡಿದರು, ಈ ಸಬ್ ಸೇಫ್ಟಿ ಅಲ್ಲ. ಇದೆಲ್ಲ ಡ್ರಾಮಾದಲ್ಲಿ ನಡೀತಾ ಇದ್ರು ಕೂಡ ನಾ ಆತ್ಮ ಇದೆಲ್ಲವನ್ನು ನೋಡುವಂಥ ವೀಕ್ಷಕಿದ್ದೀನಿ. ನನ್ನ ವೀಕ್ಷಣೆಯ ಒಂದು ಮುಖ್ಯ ಕಾರ್ಯ ಏನು ಅಂತಂದರೆ ಇದು ಅದರ ಪ್ರಭಾವ ನನ್ನ ಮೇಲಾಗಬಾರ್ದು, ಮತ್ತು ಇದು ಒಂದು ಡ್ರಾಮಾ ಅನ್ನುವಂಥ ಸ್ಮೃತಿ ಸರಳ ಸಹಜ ಅನುಭೂತಿ ಆಗೋದಕ್ಕಂತಾರೆ ಬಾಬಾ ಸೇಫ್ ಇರೋದು. ಏರ್ ಕಂಡೀಷನ್ ಅಂದರೆ ಕಂಡೀಷನ್ ಏನೇ ಇರಲಿ, ಪರಿಸ್ಥಿತಿಗಳು ಏನೇ ಇರಲಿ, ಆದರೆ ನೀನು ಸೇಫ್ ಇರಬೇಕು. कोई भी ಪರಿಸ್ಥಿತಿ ಆಜಾಯೆ, ಯಾವುದೇ ಪರಿಸ್ಥಿತಿ ಬರಲಿ, ಅಂದರೆ ಏನೋ ಒಂದು ಘಟನೆ ಘಟಿಸ್ತು, ಅದ್ರ ಬಗ್ಗೆ ಭಾಳ ಸಂಕಲ್ಪ ಮಾಡಿತದಂದ್ರೆ ಇದು ಪರಿಸ್ಥಿತಿ ಅಂತಾರೆ ಬಾಬಾ. ಅದು ಹೇಗೇ ಇರಲಿ, ಎಷ್ಟೇ ಸಮಸ್ಯೆಗಳು ಬರಲಿ, ಆದರೆ ಪ್ರತಿಯೊಂದು हर समस्या को सेकंड में पार करने का सर्टिफिकेट चाहिए.
ಎಷ್ಟೇ ಸಮಸ್ಯೆ ಬರಲಿ ಅದರ ಸಮಸ್ಯೆಯನ್ನು ಸೆಕೆಂಡ್ ಒಳಗೆ ಪರಿಹಾರ ಮಾಡುವಂಥ ಸರ್ಟಿಫಿಕೇಟ್ ನೀವು ಪ್ರಾಪ್ತ ಮಾಡ್ಕೊಳ್ಬೇಕು. ಜೈಸೆ ಉಸ್ ಟಿಕೆಟ್ ಕೆ ಲಿಯೆ ಪೈಸೆ ದೇತೆ ಹೋ ನಾ, ಆ ಟಿಕೆಟ್ ಖರೀದಿ ಮಾಡಬೇಕು ಅಂದರೆ ಏರ್ಪೋರ್ಟ ಇರಲಿ, ರೈಲ್ವೆ ಸ್ಟೇಷನ್ನೇ ಇರಲಿ, ಬಸ್ ಇರಲಿ, ಗಾಡಿ ಇರಲಿ, ಕಾರ್ ಇರಲಿ, ಅದಕ್ಕೆಲ್ಲ ದುಡ್ಡು ಕೊಟ್ಟೇ ಹೋಗಬೇಕಲ್ಲ, ಗಾಡಿಗರೇ ಆಗಲಿ ಪೆಟ್ರೋಲ್ ಕರೇ ಆಗಲಿ. तो यहाँ ऐसा ऐसे यहाँ ಸದಾ ವಿಜಯಿ ಬನ್ನೇಕಿ ಮನಿ चाहिए. ವಿಜಯಿ ಆಗುವಂತಹ ಸೂಕ್ಷ್ಮ ಮನಿ ನಾಲೆಜ್ನ ಧಾರಣೆ ಇದು ಬೇಕಂತಾರೆ ಬಾಬಾ. ಯಹ ಮನಿ ಪ್ರಾಪ್ತ करने के लिए ಈ ಒಂದು ಧಾರಣೆ ಮಾಡ್ಕೊಳ್ಳೋದಕ್ಕೆ ಪರಿಶ್ರಮ ಪಡನೆ ಕಿ ಜरूरत नहीं, ಸಿರ್ಫ್ ಬಾಬಾ ಕೆ ಸಾಥ್ ರಹೋ. ಬಾಬನ್ ಜೊತೆಯಲ್ಲಿ ಯಾರು ಇರಕ್ಕೆ ಸಾಧ್ಯ? ಈ ಕಡೆ ಡ್ರಾಮಾದೊಳಗೆ ಈ ಕಡೆ ಬಾಬನ್ ಜೊತೆ ಇರಕ್ಕೆ ಸಾಧ್ಯ ಇಲ್ಲ. ಬಾಬನ್ ಜೊತೆಗಿರುವುದು ಅಂದರೆ ಡ್ರಾಮಾದಿಂದ ಡಿಟ್ಯಾಚ್. ಅದಕ್ಕೆ ಬಾಬಾ ಅಂತಾರ, ನೀನು ಎಷ್ಟೆಷ್ಟು ಬಾಬನ್ ಜೊತೆ ಇರ್ತಿ, ಅನ್ಗಿನತ್ ಕಮಾಯಿ ಕರ್ತೆ ಹೋ, ಲೆಕ್ಕ ಇಲ್ಲದಷ್ಟು ಅನಂತ ಪದಂ ಕೋಟಿ ಕೋಟಿ ಸಂಪಾದನೆಯನ್ನ ಮಾಡ್ಕೊಳ್ತಿ. ಒಂದು ವೇಳೆ ನೀನು ಬಾಬಾರ ಜೊತೆಯಲ್ಲಿ ಇದ್ದುಕೊಂಡು ಈ ವಿಶ್ವ ನಾಟಕವನ್ನ ಸಾಕ್ಷಿ ರೂಪದಲ್ಲಿ ನೋಡ್ತಾ ಹೋದ್ರೆ. ಸ್ಲೋಗನ್, कैसी भी परिस्थिति हो, ಪರಿಸ್ಥಿತಿ ಚಲಿ ಜಾಯೆ ಲೇಕಿನ್ ಖುಷಿ ನಹಿ ಜಾಯೆ. ಅಂಡರ್ಲೈನ್, ಎಂಥ ಪರಿಸ್ಥಿತಿರೇ ಇರಲಿ, ಪರಿಸ್ಥಿತಿ ಹೊರಟು ಹೋದ್ರೂ ಹೋಗಲಿ, ನಿಮ್ಮ ಖುಷಿ ಹೋಗಬಾರ್ದು. ಯಾಕಂತಾರೆ ಬಾಬಾ ಖುಷಿ ಯಾಕೆ ಹೋಗಬಾರ್ದು ಅಂತಂದರೆ, ರೋಲ್ನ ಖುಷಿ ಹೋಗ್ತದೆ. ಯಾವಾಗ ಹೋಗ್ತದೋ ಯಾವಾಗ ಖುಷಿ ಬರ್ತದೋ ಗೊತ್ತಿಲ್ಲ. ಈ ರೋಲ್ ಒಳಗೆ ಪಾತ್ರದೊಳಗೆ ಬರೀ ಆತ್ಮ ಖುಷ್ ಸ್ವರೂಪ ಸುಖ ಸ್ವರೂಪ ಇರೋದ್ರಿಂದ ಈ ಸತ್ಯ ಮರಿಬೇಡ್ರಿ ಅಂತಾರೆ ಬಾಬಾ. ಅಂದ್ರೆ ಮಾತ್ರ ನೀವು ಸಹಜ ಪರಿಸ್ಥಿತಿಗಳನ್ನು ಪಾರು ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ಯಕ್ತಿಶಾರ, ಈಗ ಸಂಪನ್ ಮತ್ತು ಕರ್ಮಾತೀತ ಆಗುವ ಧ್ವನ್ ಏರಿಸ್ಕೊಡ್ರಿ. ಹೇಗೆ ತಮ್ಮ ರಚನೆ ಆಮೆ ಅದು ಸೆಕೆಂಡ್ ಒಳಗೆ ತನ್ನ ಅಂಗಾಂಗಗಳನ್ನು ಕಂಟ್ರೋಲ್ನಲ್ಲಿ ತಗೊಳ್ತದ ಅಂತ, ತನ್ನ ವಶದಲ್ಲಿ ತಗೊಳ್ತದ. ಸಮೇಟ್ನೆ ಕಿ ಶಕ್ತಿ ರಚನಾ ಮೇ ಬಿ ಹೇ. ನಿಮ್ಮ ರಚನೆ ಆಮೆ ನಿಮ್ಮಿಂದ ಕ್ರಿಯೇಟ್ ಆಗಿದೆ. ಈ ಜಗತ್ತೇ ನಿಮ್ಮ ಸಂಕಲ್ಪದಿಂದ ಕ್ರಿಯೇಟ್ ಆಗಿದೆ. ಆಮೆಗೂ ಇಷ್ಟು ತಿಳುವಳಿಕೆಯಾದ ಪರಿಸ್ಥಿತಿ ಬತ್ತು ಅಂತಂದ್ರೆ ಈ ಕರ್ಮೇಂದ್ರಿಯಗಳನ್ನು ಅಂಗಾಂಗಗಳನ್ನು ನಾನು ಸೇಫಾಗಿ ಇಟ್ಕೋಬೇಕು ಅನ್ನುವಂಥ ನಾಲೆಜ್ ಇದೆ ಅಂದಮೇಲೆ, ನಿಮ್ಮ ರಚನೆಯೊಳಗೆ ಇವತ್ತಿಗೂ ಇಷ್ಟು ನಾಲೆಜ್ ಅದ ಅಂತಂದ್ರೆ ಖುದ್ ನೀವು ಹೆಂಗಿರಬೇಕು ಅಂತಾರೆ ಬಾಬಾ. ಅಂದಮೇಲೆ ನೀವು ಮಾಸ್ಟರ್ ರಚಿತಾ ವಿಸ್ತಾರವನ್ನು ಸಂಕೀರ್ಣಗೊಳಿಸುವಂಥ ಒಂದು ಶಕ್ತಿ ಏನಿದೆಯಲ್ಲ, ಅದರ ಆಧಾರದಿಂದ ಸೆಕೆಂಡ್ನಲ್ಲಿ ಸರ್ವರ ಸಂಕಲ್ಪಗಳನ್ನು ಸಮಾವೇಶ ಮಾಡಿ ಒಂದು ಸಂಕಲ್ಪದಲ್ಲಿ ಸ್ಥಿತ ಆಗುವಂಥ ಶಕ್ತಿ ಬೇಕು. जब सर्व कर्मेंद्रियों के कर्म की स्मृति से परे एक ही आत्मिक स्वरूप में स्थित हो जाएंगे, तब कर्मातीत अवस्था का अनुभव होगा. ಯಾವಾಗ ಸರ್ವ ಕರ್ಮೇಂದ್ರಿಯಗಳನ್ನು ಕರ್ಮದ ಸ್ಮೃತಿಯಿಂದ ನಾ ಇದು ಮಾಡಿದೆ, ನಡೆದಾಡಿದ್ರೆ ಅನ್ನೋದು, ಬಾಯಿಯೊಳಗೆ ಆಹಾರ ಹಾಕಿತ್ತು ಅಂತಂದ್ರೆ ನಾವು ಊಟ ಮಾಡಿದೆ ಅನ್ನೋದು, ಹೀಗೆ ಬಾಬಾ ಅಂತಾರ ಕರ್ಮೇಂದ್ರಿಯ ಮೂಲಕ ಕರ್ಮ ಮಾಡ್ತಿದ್ರು ಕೂಡ ಸ್ಮೃತಿ ಇರಲಿ, ಆತ್ಮಿಕ ಸ್ಮೃತಿ ಇರಲಿ, ಆತ್ಮಿಕ ಸ್ವರೂಪ ಇರಲಿ, ಆತ್ಮಿಕ ಸತ್ಯ ತಮಗೆ ತಿಳಿದಿರಲಿ. ಯಾಕಂದರೆ ಅವಾಗನೇ ನೀವು ಕರ್ಮಾತೀತ ಸ್ಥಿತಿಯನ್ನು ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಓಂ ಶಾಂತಿ. ಇವತ್ತು ಬಾಬಾ ವಿಶೇಷವಾಗಿ ಪ್ರೇಮ ಸ್ನೇಹದ ಅನುಭೂತಿಗಾಗಿ ನಮಗೆ ಜಾಗೃತ ಮಾಡಿದ್ದಾರೆ. ಮೂಲತಃ ನಮ್ಮನ್ನು ಶಾಂತಿಯ ಶಕ್ತಿಯ ಪ್ರಯೋಗ ಮಾಡಿಸಿ ಶಾಂತಿಯ ಪರಂ ಅವಸ್ಥಾ ಪರಂಧಾಮದ ಆ ಪವಿತ್ರ ಸ್ಥಿತಿಯನ್ನು ಪುನಃ ನಮ್ಮಲ್ಲಿ ಜಾಗೃತ ಮಾಡಿ ಆ ಸತ್ಯ ಅನುಭವ ಮಾಡಿಸೋದಕ್ಕಾಗಿ ಬಾಬಾ ಬಂದಿದ್ದಾರೆ. ಅಂದ ಮೇಲೆ ಈ ಒಂದು ಸತ್ಯ ಅನುಭವವನ್ನು ಮಾಡಿ ಶಾಂತಿಯ ಮೂಲ ಸ್ಥಿತಿಯಲ್ಲಿ ಆ ಮೂಲ ಪರಮ ಅವಸ್ಥೆಯ ಅನುಭವ ಮಾಡೋಣ. ಓಂ ಶಾಂತಿ.